ನೋಡಿ ಫ್ರೆಂಡ್ಸ್, ನಾನು ಹೂವು ಗಿಡಗಳು ಹಾಕಿದ್ನಲ್ವ ನಮ್ಮ ಮನೆ ಹತ್ರ, ಅದು ಎಷ್ಟು ಚೆನ್ನಾಗಿ ದೊಡ್ಡದಾಗ್ತಾ ಇದೆ, ಹೂವು ಬಿಡ್ತಾ ಇದೆ. ಆ ಹೂವುಗಳನ್ನೆಲ್ಲ ದೇವ್ರಿಗೆ ಇಡ್ತಾ ಇದ್ದೀನಿ. ಇನ್ನು ದಾಸವಾಳ ಗಿಡ ಕಡ್ಡಿ ಹೂಣಿದ್ದೆ, ಅದು ಕೂಡ ಈಗ ಚೆನ್ನಾಗಾಗಿ ಮೊಗ್ಗಾಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಫಿಲ್ಟರ್ ನೀರು ಕ್ಯಾನ್ ಕೊಯ್ದುಬಿಟ್ಟು ಹಳೇದು ಅದರಲ್ಲಿ ಕಡ್ಡಿ ಉಣ್ಕೊಂಡಿರೋದು ಚಿಕ್ಕ ಚಿಕ್ಕ ಪಾಟುಗಳಲ್ಲಿ ದೇವ್ರಿಗೆ ಹೂವು ಹಾಕ್ತವೆ. ನೀವು ಹಾಕ್ಕೊಳ್ಳಿ. ಇದು ದುಂಡ್ಮಲ್ಗೆ ಗಿಡ, 7 ಸುತ್ತಿನ ಗಿಡ. ಇದು ಒಂದೊಂದೇ ಹೂವು ಬಿಡ್ತಾ ಇದೆ. ಇದು ಯಾವಾಗ ದೊಡ್ಡದಾಗುತ್ತೋ, ಚೆನ್ನಾಗಿ ಜಾಸ್ತಿ ಹೂವು ಯಾವಾಗ ಬಿಡುತ್ತೋ ನೋಡಬೇಕು. ಇದು ಇನ್ನು ಅವರೇ ಗಿಡ. ಇದು ನೋಡ್ರಿ ಕಾಯಿ ಹೆಂಗೆ ಬಿಟ್ಟಿದೆ ಅಂತ, ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಗಿಡದಲ್ಲಿ ಬಿಡೋ ಕಾಯಿ ಒನ್ ಟೈಮ್ಗೆ ಸಾರು ಮಾಡ್ಬೋದು. ನೋಡಿರಿ ಎಷ್ಟು ಹೂವು ಬಿಟ್ಟಿದೆ. ಒಂದೇ ಗಿಡನೇ ಇರೋದು, ಎಷ್ಟು ಚೆನ್ನಾಗಾಗಿದೆ ನೋಡಿ. ಅದು ಒಂದು ಪಾಟಲ್ಲಿ ಉಣ್ಕೊಂಡಿರೋ ಗಿಡ ನೋಡಿ, ಒಂದೇ ಗಿಡನೇ. ಇನ್ನಿದು ಬದನೆ ಗಿಡ. ಇದರಲ್ಲಿ ಅವಾಗೆ ಒಂದು ಟೈಮು ಕಾಯಿ ಬಿಟ್ಟು ಸಾಂಬಾರು ಮಾಡಿದ್ದೀವಿ. ಅದೇನೋ ಹುಳ ಬಿದ್ದಿತ್ತು ಅಂತೇಳ್ಬಿಟ್ಟು ಏನು ಸ್ಪ್ರೇ ಹೊಡೆದೆ, ಅದು ಆ ಥರ ಆಗಿಬಿಟ್ಟಿದೆ ಬದನೆ ಗಿಡ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಗಿಡಗಳು.